ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ಈ ಮನೇಲಿ? ಅತ್ತೆ ಅದು ಹೇಳಿದ್ವಲ್ಲ ನಿಶಿ ನೋಡಕ್ಕಂತ. ನೀವು ನಿಶಿನ ಎಷ್ಟು ಕೇರ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ಮೇಲೆ ಅವಳಿಗೋಸ್ಕರ ಆ ಮನೆಗೆ ಹೋಗೋದು ಬೇಕಾಗಿಲ್ಲ. ಶ್ರಾವಣಿ ಅದಕ್ಕೆನ ಆ ಸಮಸ್ಯೆಯಿಂದ ಕರ್ಕೊಂಬರ್ಬೇಕು ಅಂತ ನಾವ್ ಎಷ್ಟು ಟ್ರೈ ಮಾಡ್ತಿದ್ದೀವಿ. ನಿಮ್ಗೆ ಅದು ಗೊತ್ತಾ? ನೀವು ಮೇಲ್ನೋಟಕ್ಕೆ ಮಾತ್ರ ಶ್ರಾವಣಿ ಬಗ್ಗೆ ಪ್ರೀತಿ ತೋರಿಸ್ತೀರಾ. ಶ್ರಾವಣಿ ಮೇಲೆ ಇರೋ ಪ್ರೀತಿ ಬಗ್ಗೆ ನೀನು ನನಗೆ ಅರ್ಥ ಮಾಡಿಸ್ಬೇಡ ಆದ್ಯ. ಸಮಸ್ಯೆ ಶುರುವಾಗೋಕ್ಕಿಂತ ಮುಂಚೆನೆ ಎಚ್ಚರಿಕೆ ಕೊಟ್ಟು ಬಂದಿದ್ದೆ ನಾನು. ನೀವುಗಳು ಯಾರ ಜೊತೆ ಗುದ್ದಾಟ ಮಾಡ್ತಿದ್ದೀರಿ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆ ಸಂಯುಕ್ತ ಹತ್ರ ಎಂಥ ಶಕ್ತಿ ಇದೆ ಅಂತ ಕಲ್ಪನೆ ಕೂಡ ನಿಮಗಿಲ್ಲ. ಎಲ್ಲಾನು ಫೇಸ್ ಮಾಡ್ತೀನಿ ಅಂತ ಧೈರ್ಯವಾಗಿದ್ದವಳ ಮುಖದಲ್ಲಿ ಈ ಥರ ಭಯನ? ಯಾವುದಾದ್ರು ದುಷ್ಟಶಕ್ತಿ ತೊಂದರೆ ಕೊಡ್ತಿದ್ದೀರಮ್ಮ ನಿನಗೆ? ಕೊನೆಗೂ ಸಂಯುಕ್ತ ಆ ದುಷ್ಟಶಕ್ತಿ ನಿಮ್ಮ ಚೂ ಬಿಟ್ಲ? ಅಂಕಲ್, ನಿಮಗೆ ಆ ದುಷ್ಟಶಕ್ತಿ ಬಗ್ಗೆ ಗೊತ್ತಿದ್ಯಾ? ನೀವೇನಾದ್ರೂ ಇವಾಗ ಅದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದಿರ ಶ್ರಾವಣಿ, ಹೌ ಯು ಫೀಲಿಂಗ್ ನೌ? ನಾನು ಆರಾಮಾಗಿ ಧೈರ್ಯವಾಗಿದ್ದೀನಿ ಅಭಿ. ಇವಾಗ ಏನು ಬೇಕಾದರೂ ಎದುರಿಸೋ ಶಕ್ತಿ ಇದೆ. ಅಮ್ಮ ದೇವಸ್ಥಾನಕ್ಕೆ ಹೋಗಿದೆ, ಪೂಜೆ ಮಾಡಿಸ್ಕೊಬಂದೆ. ತಗೊಳ್ಳಿ ಪ್ರಸಾದ. ತಗೊಳ್ಳಿ ಅಮ್ಮ. ಕುಂಕುಮ ಇಡ್ಸ್ಕೊಳ್ಳೋದು ಬೇಡ. ಮೈಯೆಲ್ಲ ಉಳಿತದೆ. ಕುಂಕುಮ ಇಡ್ಸು.